ಓಂ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಮಂದಿರದಲ್ಲಿ ದೇವರಾಗಿ, ಮಸೀದಿಗಳಲ್ಲಿ ಅಲ್ಲಾನಾಗಿ, ಚರ್ಚುಗಳಲ್ಲಿ ಏಸುವಾಗಿ. ಮಂದಿರಗಳಲ್ಲಿ ದೇವರಾಗಿ, ಮಸೀದಿಗಳಲ್ಲಿ ಅಲ್ಲಾನಾಗಿ, ಚರ್ಚುಗಳಲ್ಲಿ ಏಸುವಾಗಿ. ಪ್ರಕೃತಿಯ ಕಣ ಕಣದಲ್ಲೂ ಅಣು ರೇಣುವಿನಲ್ಲೂ ವಿವಿಧ ರೂಪದಲ್ಲಿರುವಾತನೇ ನಮ್ಮ ಕಲಾ ಸಂಗಮನಾಥ. ಪ್ರಕೃತಿಯ ಕಣ ಕಣದಲ್ಲೂ ಅಣು ರೇಣುವಿನಲ್ಲೂ ವಿವಿಧ ರೂಪದಲ್ಲಿರುವಾತನೇ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ದೇವನೊಬ್ಬ ನಾಮ ಹಲವು ಅಂತ ನಾವು ಕೇಳಿದ್ದೀವಲ್ವಾ. ದೇವರು ಒಬ್ಬನೇ ಆದರೂ ಕೂಡ ಅವರವರ ಭಾವಕ್ಕೆ ತಕ್ಕ ಹಾಗೆ, ಅವರ ಭಕ್ತಿಗೆ ತಕ್ಕ ಹಾಗೆ ಅವನು ವಿವಿಧ ರೂಪದಲ್ಲಿ ಇದ್ದಾನೆ. ಹಿಂದೂಗಳು ಅವನನ್ನ ದೇವರಾಗಿ ಪೂಜಿಸ್ತಾರೆ, ಮುಸ್ಲಿಮರು ಅವನನ್ನ ಅಲ್ಲನಾಗಿ ಪೂಜಿಸ್ತಾರೆ, ಆಮೇಲೆ ಕ್ರಿಶ್ಚಿಯನ್ನರು ಅವನಿಗೆ ಏಸುವಾಗಿ ಪೂಜಿಸ್ತಾರೆ. ಆದರೆ ಇರುವಂತಹ ದೇವ ಮಾತ್ರ ಒಬ್ಬನೇ, ರೂಪಗಳು ಮಾತ್ರ ವಿವಿಧವಾಗಿವೆ. ಕೇವಲ ದೇವರನ್ನುವಂಥದ್ದು ಮಂದಿರದಲ್ಲಿ, ಚರ್ಚಿನಲ್ಲಿ, ಮಸೀದಿಗಳಲ್ಲಿ ಮಾತ್ರ ಅಲ್ಲ ಬಂಧುಗಳೇ. ದೇವರು ಪ್ರಕೃತಿಯ ಕಣ ಕಣದಲ್ಲೂ ಇದ್ದಾನೆ, ಅಣುರೇಣುವಿನಲ್ಲೂ ಇದ್ದಾನೆ. ನಾವು ಯಾವ ರೀತಿಯ ಭಾವವನ್ನು ಇಟ್ಕೊಂಡು ನೋಡ್ತೀವೋ ಆ ರೀತಿಯಾಗಿ ನಮಗೆ ಕಾಣಿಸ್ತಾನೆ. ಎಲ್ಲ ಸರ್ವಸ್ವದಲ್ಲೂ ಕೂಡ ಭಗವಂತನಿದ್ದಾನೆ. ಸೊ ಒಂದು ಕನಕದಾಸರ ಒಂದು ಇದು ನೆನಪಾಗುತ್ತೆ ನನಗೆ ಇಲ್ಲಿ ಘಟನೆ. ಒಂದ್ಸರಿ ಅವರಿಗೆ ಗುರುಗಳು, ದೇವರು ನಿನಗೆ ಯಾರೂ ಕಾಣದ ಜಾಗದಲ್ಲಿ ಒಂದು ಬಾಳೆಹಣ್ಣು ತಿಂದು ಬಾ ಅಂತ ಎಲ್ಲ ಶಿಷ್ಯರಿಗೆ ಹೇಳಿರ್ತಾರೆ. ಆದರೆ ಎಲ್ಲ ಶಿಷ್ಯರು ನಾನು ಅಲ್ಲಿ ತಿಂದು ಬಂದೆ, ಇಲ್ಲಿ ತಿಂದು ಬಂದೆ ಅಂತ ಹೇಳ್ತಾರೆ. ಆದರೆ ಕನಕದಾಸರು ಮಾತ್ರ ಆ ಬಾಳೆಹಣ್ಣನ್ನು ಹಾಗೆ ತೆಗೆದುಕೊಂಡು ಬರ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ನನಗೆ ಎಲ್ಲೆಲ್ಲೂ ಕೂಡ ಭಗವಂತ ಕಾಣಿಸ್ತಾ ಇದ್ದಾನೆ, ಭಗವಂತ ನಿರದ ಜಾಗ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ಭಗವಂತ ಪ್ರತಿಯೊಂದು ಕಡೆ ಇದ್ದಾನೆ. ಆದರೆ ಅವನಿಗೆ ಹೆಸರುಗಳು ಮಾತ್ರ ಬೇರೆ ಬೇರೆ. ಹೇಗೆ ಈಗ ನೀರು ಒಂದೇ ವಸ್ತು, ಆದರೆ ಕನ್ನಡದಲ್ಲಿ ನೀರು ಅಂತೀವಿ, ಮರಾಠಿಯಲ್ಲಿ ಪಾನಿ ಅಂತೀವಿ, ಹಿಂದಿಯಲ್ಲಿ ಪಾನಿ ಅಂತೀವಿ, ಇಂಗ್ಲಿಷಲ್ಲಿ ವಾಟರ್ ಅಂತೀವಿ, ತಮಿಳ್ನಲ್ಲಿ ತನ್ನಿ ಅಂತೀವಿ, ತೆಲುಗುನಲ್ಲಿ ನೀಳು ಅಂತೀವಿ. ಆದರೆ ಇರುವಂಥದ್ದು ನೀರೇ, ಹೆಸರು ಮಾತ್ರ ವಿಧ ವಿಧ. ಹಾಗೆ ಭಗವಂತನಿಗೂ ಕೂಡ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಹೆಸರಿನಿಂದ ಆರಾಧಿಸಲ್ಪಡುತ್ತದೆ. ಇರುವಂಥ ಭಗವಂತ ಒಂದೇ. ಹಾಗಾಗಿ ನಾವು ಯಾರೂ ಕೂಡ ಈ ಕೋಮುಗಲಭೆಗೆ ಒಳಗಾಗದೆ ಎಲ್ಲರೂ ಅದನ್ನು ಅರ್ಥೈಸಿಕೊಂಡು ಭಗವಂತ ಒಬ್ಬನೇ ಎನ್ನುವುದನ್ನು ಭಾವಿಸಿ ಅವರವರ ಭಾವಕ್ಕೆ, ಅವರವರ ಧರ್ಮಕ್ಕೆ ಅನುಸಾರವಾಗಿ ಅವರಿಗೆ ಆಚರಣೆ ಮಾಡಲಿಕ್ಕೆ ನಾವು ಮುಕ್ತವಾಗಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಧನ್ಯವಾದ.